celebration. ಎಲ್ಲರಿಗೂ ನಮಸ್ಕಾರ. ರಮೇಶ್ ಅವರು ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರು ವೇಸ್ಟ್ ಅಷ್ಟು ಅದ್ಭುತವಾಗಿ ಮಾತಾಡಿದ್ರು. ಫಸ್ಟಿಂದ ಅಪ್ಪಾಜಿ ಹೇಳಿದ್ದಾರೆ ಅನ್ನೋದಾದರೆ ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜೀವನ ಹೇಳಿದಂಗೆ ಒಂದು ಆಶ್ಚರ್ಯನೇ ಅವರ ಆಶ್ಚರ್ಯ ಇಲ್ಲದೆ ಹೋದರೆ ನಾವು ಸೆರೆಯಲ್ಲಿ ಬೆಳಿತೀವಿ. 100% ಆಶ್ಚರ್ಯ ಇದ್ದಾಗಲೇ ನಾವೆಲ್ಲ ಆಶ್ಚರ್ಯದಿಂದ ಹೊರಗೆ ಬಂದು ಒಂದು ಏನು ಒಂದು ಅಭಿನಯ ಅಂತ ತೋರಿಸ್ಕೊಂಡಾಗ ಒಂದು ಫಿಲ್ಮ್ ಅಂತ ಮಾಡ್ಬೋದು. ಅದಕ್ಕೆ ಕಾರಣ ಅನ್ನೋದಾದ್ರು ಆ್ಯಂಡ್ ಸಾಕಷ್ಟು ಸಹಾಯ ಮಾಡಿ ಇವಾಗ ನೋಡಿದ್ರೆ ಸುರೇಶ್ ಆಗಿರ್ಬೋದು. ಅದಕ್ಕೆ ದುಡ್ತಲ್ಲ ಅದು ಹೇಳಿದ್ರು ಸುರೇಶ್ ಏನೋ ನಮ್ಮ ಕೈಲಿ ಆಗಿದ್ದು ಮಾಡಬೇಕಿಲ್ಲ, ಅದಕ್ಕೆ ಏನಾದರೂ ಒಂದು ಹೃದಯ ಬೇಕು ಮದುವೆ ಮಾಡೋಕ್ಕಾಗಲ್ಲ. ತುಂಬ ಅದ್ಭುತವಾದ ಕೆಲಸ. ಮತ್ತು ಏನೊಂದು ಕಟ್ಟಡ ಮಾಡಿದ್ರೆ ಅದು ಅಪ್ಪಾಜಿಗೆ ಯಾವತ್ತೂ ಕನಸು. ಬರೀ ಪ್ರೊಡ್ಯೂಸರ್ ಮಾತ್ರಲ್ಲ, ಎಲ್ಲ ಸೆಕ್ಷನ್ಗೂ ಒಂದು ಕಟ್ಟಡ ಆಗಬೇಕಂತ ಅವ್ರು ಆಸೆ ಪಟ್ಟರು. ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದು ಕಟ್ಟಡ ಆಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ಕೊಡ್ತೀನಿ. ಆ್ಯಂಡ್ ಹೇಳಿದ್ರು ಈ ಥರ ಸಾಲ ಮಾಡಿದ್ದಾರೆ ಅಂತ. ನನ್ನ ಕಡೆಯಿಂದ ನಾನು ಏನು ಮಾಡಬೇಕು ಹೇಳಿ 100% ನಾನು ಮಾಡ್ತೀನಿ. ಯಾಕಂದರೆ ನಮಗೆ ಇವಾಗ ಏನಾದರೂ ಒಂದು ನೆಲೆ ಬೆಲೆ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಅನ್ನದಾತರಿಂದ ಅಪ್ಪಾಜಿ ಹೇಳಬೇಕು. ಅಪ್ಪಾಜಿ ಕಾಲದಿಂದ ಬಂದಾಗ ಇವನ್ ನಮ್ಮ ಪ್ರೊಡಕ್ಷನ್ಗೆ ಮಾಡಿದ್ರು. ನಾನು ಪ್ರೊಡಕ್ಷನ್ಗೆ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸ್, ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರೆ ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ. ಏನೇ ಮಾಡಿದ್ರು ಅವ್ರು ಖಂಡಿತ ಹೇಳ್ತೀವಿ, ಅವ್ರು ಏನೇ ಮಾಡಿದ್ರೆ ಖರ್ಚು ಮಾಡಿಸ್ತಾರೆ. ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ, ಅನ್ನೆಸರಿ ಬೇಡ. ಒಂದು ಏನಿದೆ ಇದು ಒಂದು ಫನ್ ಆಗಿ ತಗೋಬಾರ್ದು. ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮನೋಭಾವ ಬೇಕು. ನಿಮ್ಮ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೋ ಅದನ್ನು ಮಾಡಿಸ್ತೀನಿ. ಅದೇ ನಾನು ಹೇಳ್ಕೊಳ್ಳೋದು. ಜಸ್ಟ್ ಥಿಂಕ್ ಅಬೌಟ್ ದ ಪ್ರೊಡ್ಯೂಸರ್. ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ, ಚೆನ್ನಾಗಿ ಹೋಗ್ತಿರೋದ್ರೆ ನೀವು ಜೊತೆ ಇರ್ತೀರಾ? ಇಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಹೇಳ್ತೀರಾ? ಬೇಡ, ಜೊತೆಲಿರಿ. ಏನೇ ಕಷ್ಟ ಇದ್ರು ಜೊತೆಲಿ. ನಾನು ಅದಕ್ಕೆ ಏನೇ ಆದರೂ ಸರಿ ಪಿಕ್ಚರ್ ರಿಲೀಸ್ ಆಗುವಾಗ ಇವತ್ತು ನಮ್ಮ ಕರ್ನಾಟಕ ಮೂಲಕ ರಿಲೀಸು. ಇವತ್ತು ಡೈರೆಕ್ಟರ್ ಫೋನ್ ಮಾಡಿದೆ, ಸರ್ ನಾಳೆ ಏನು ಮಾಡಬೇಕು, ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ, ಬೆಳಿಗ್ಗೆ ಏನಾದರೂ ಇದು ಮಾಡಬೇಕಾ, ಪ್ರಮೋಷನ್ ಮಾಡಬೇಕಾ, ಹೇಳಿ ಒಂದು 4-5 ಚಾನಲ್ಗೆ. ಯಾಕೆ ಹೇಳ್ತೀರಂದ್ರೆ ಆಗ ಎಷ್ಟು ಪ್ರಮೋಷನ್ ಆಗುತ್ತೆ ನಾವು ಹೆಲ್ಪ್ ಮಾಡಬೇಕು. ಇನ್ನೊಂದು 2 ಕೋಟಿ ಜಾಸ್ತಿ ಬಂದ್ರೆ ಯಾಕೆ ಬೇಡ ಆಗಬೇಕು? ಬರಲಿ, ಚೆನ್ನಾಗಿ ಬರಬೇಕು. ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಹೆಸರು ಮಾಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇದ್ದೇವಲ್ಲ, ಅದನ್ನು ನಾವು ಬಿಡಬಾರ್ದು. ಅವಕಾಶ ಬೇಕು. ಈ ಥರ ಸ್ಟ್ರಾಂಗ್ ಫೌಂಡೇಶನ್ ಅಂತ ಹೋಗ್ಬೇಕು. ಆಮೇಲೆ ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟು ಅವಾಗ ಏನು ಮಾಡಬೇಕು ನಮ್ಮ ನೀವು ಹೇಳಿ ನಾವು 100% ನಾವು ಇದೀನಿ ಅದಕ್ಕೋಸ್ಕರ. ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನು ಮಾಡಬೇಕು, ಸ್ಟೇಜೇ ನಮ್ಮದು. ಸೊ ಅವತ್ತು 100% ಏನು ಮಾಡಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ. ನಾವೆಲ್ಲ ಇರ್ತೀವಿ ಜೊತೆಗೆ. ಅದೇ ಥರ 90 years ಸೆಲೆಬ್ರೇಷನ್ಗೆ 100% ನಾವು ಇದ್ದೀವಿ. ಏನು ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ. 100% ಯಾವ ರೀತಿ ಕೊಡಬೇಕು, ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕು ಅದಕ್ಕೆ ನಾವು ಮಾಡ್ತೀವಿ. ಯಾಕಂದ್ರೆ ನನಗೆ ಇನ್ನೂ 62 ಅಷ್ಟೇ, ನೋ ಪ್ರಾಬ್ಲಮ್. 62 20 ಕೊಡ್ತೀವಿ. ಸೊ ನಾವು 100% ಆ ಎನರ್ಜಿ ನಾವು ಕೊಡ್ತೀವಿ ಆ್ಯಂಡ್ ಸ್ಟ್ರಾಂಗ್ ಆಗಿ ನಿಲ್ಲಿಸ್ತೀವಿ. ಯಾವಾಗಲೂ ನಿರ್ಮಾಪಕರು ಪರವಾಗಿ, ನಿರ್ಮಾಪಕರು ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿಗೆ ನಾವು ಅವ್ರ ಪರವಾಗೇ ಇರ್ತೀವಿ. ಯಾವಾಗಲೂ ಯಾವ ಟೈಮಲ್ಲಿ ಎಷ್ಟೊತ್ತಾಗಲಿ ಮಿಡ್ನೈಟೇ ಬರ್ತಾನೆ ಶಿವಣ್ಣ ಬರ್ತಾನೆ. ಶಿವಣ್ಣ ಮಾತ್ರ ಅಲ್ಲ, ಎಲ್ಲ ಕಲಾವಿದರು ಬರ್ತಾರೆ. ನಾವು ಕಲ್ಸರ್ ಕೊಟ್ಟು ನನ್ನ ಮಾತು ಮುಗಿಸ್ತೀನಿ. ಸೊ ಜೈ ಕರ್ನಾಟಕ.